ಎಲ್ಲರಿಗೂ ನಮಸ್ಕಾರ. ಈ ವರ್ಷ ಮಹಾಲಯ ಪಕ್ಷವು ಸೆಪ್ಟೆಂಬರ್ 8 ರಿಂದ ಸೆಪ್ಟೆಂಬರ್ 21 ರವರೆಗೆ ಪ್ರಾರಂಭವಾಗಿದೆ. ಇವುಗಳನ್ನು ಪಿತೃಪಕ್ಷ ಎಂದು ಕರೆಯುತ್ತಾರೆ. ಈ 15 ದಿನಗಳು ಬಹಳ ಮುಖ್ಯ. ಈ ಪಿತೃಪಕ್ಷಗಳಲ್ಲಿ ಪೂರ್ವಜ ಲೋಕದಲ್ಲಿರುವ ನಮ್ಮ ಪೂರ್ವಜರು 15 ದಿನಗಳವರೆಗೆ ಭೂಮಿಗೆ ಬರುತ್ತಾರೆ. ಆದ್ದರಿಂದ ಈ ಮಹಾಲಯ ಪಕ್ಷಗಳಲ್ಲಿ ನೀವು ನಿಮ್ಮ ಪೂರ್ವಜರಿಗೆ ಪಿಂಡ ಪ್ರದಾನ ಮಾಡಿ ತರ್ಪಣಗಳನ್ನು ಅರ್ಪಿಸಬೇಕು. ಆಗ ಮಾತ್ರ ಅವರ ಆತ್ಮಗಳು ಶಾಂತಿಯಿಂದ ವಿಶ್ರಾಂತಿ ಪಡೆಯುತ್ತವೆ ಮತ್ತು ನಿಮ್ಮ ಕುಟುಂಬವು ಚೆನ್ನಾಗಿರುತ್ತದೆ. ಈ ಮಹಾಲಯ ಪಕ್ಷಗಳಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕು? ತಪ್ಪಾಗಿ ಸಹ ಮಾಡಬಾರದ ತಪ್ಪುಗಳು ಯಾವುವು? ನಿಮ್ಮ ಮೃತ ಪೂರ್ವಜರಿಗೆ ಪಿಂಡ ಪ್ರದಾನವನ್ನು ಹೇಗೆ ನೀಡಬೇಕು ಮತ್ತು ಪಿಂಡ ಪ್ರದಾನವನ್ನು ನೀಡಲು ಸಾಧ್ಯವಾಗದವರು ಏನು ಮಾಡಬೇಕು? ಈ ವಿಡಿಯೋದಲ್ಲಿ ಅನೇಕ ವಿಷಯಗಳ ಬಗ್ಗೆ ಕಲಿಯೋಣ. ಸೆಪ್ಟೆಂಬರ್ 8 ರಿಂದ 21 ರವರೆಗೆ ಒಟ್ಟು 15 ದಿನಗಳವರೆಗೆ ಮಹಾಲಯ ಪಕ್ಷಗಳು ಇರುತ್ತವೆ. ಈ ಮಹಾಲಯ ಪಕ್ಷಗಳು ನಮ್ಮ ಪೂರ್ವಜರಿಗೆ ಅತ್ಯಂತ ಪ್ರಿಯವಾದ ಸಮಯ. ಈ ಮಹಾಲಯ ಪಕ್ಷದ ಸಮಯದಲ್ಲಿ ನಮ್ಮ ಮೃತ ಪೂರ್ವಜರು ಪ್ರತಿದಿನ 15 ದಿನಗಳವರೆಗೆ ಆಹಾರವನ್ನು ಕೇಳುತ್ತಾರೆ. ಆದರೆ ಸಾಮಾನ್ಯವಾಗಿ ನಮ್ಮ ಹಿರಿಯರು ಸಾಯುವ ದಿನದಂದು ನಾವು ಅವರಿಗೆ ಅವರ ನೆಚ್ಚಿನ ಆಹಾರವನ್ನು ಅರ್ಪಿಸುತ್ತೇವೆ ಮತ್ತು ನಮ್ಮ ಪೂರ್ವಜರಿಗೆ ಗೌರವ ಸಲ್ಲಿಸುತ್ತೇವೆ. ಅದೇ ರೀತಿ ಈ ಮಹಾಲಯ ಪಕ್ಷದ ಸಮಯದಲ್ಲಿ ನಮ್ಮ ಮೃತ ಪೂರ್ವಜರನ್ನು ಪೂಜಿಸಬೇಕು. ಆಗ ಮಾತ್ರ ಅವರ ಆತ್ಮಗಳು ಶಾಂತಿಯನ್ನು ಕಂಡುಕೊಳ್ಳುತ್ತವೆ ಮತ್ತು ಸ್ವರ್ಗವನ್ನು ತಲುಪುತ್ತವೆ. ಅದೇ ರೀತಿ ನಿಮ್ಮ 7 ತಲೆಮಾರುಗಳ ಕುಟುಂಬವು ಯಾವುದೇ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ನೀವು ಮಹಾಲಯ ಪಕ್ಷದ ಸಮಯದಲ್ಲಿ ನಿಮ್ಮ ಪೂರ್ವಜರನ್ನು ಪೂಜಿಸದಿದ್ದರೆ ನಿಮ್ಮ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವಿಸುತ್ತವೆ. ನಿಮ್ಮ ಕುಟುಂಬವು ಪೂರ್ವಜರ ಪಾಪದಿಂದ ಬಳಲುತ್ತದೆ. ನಿಮ್ಮ ಪೂರ್ವಜರು ಮರಣ ಹೊಂದಿದ ದಿನವನ್ನು ಅವಲಂಬಿಸಿ ನಿಮ್ಮ ಪೂರ್ವಜರು ಈ ಮಹಾಲಯ ಪಕ್ಷದ ಸಮಯದಲ್ಲಿ ಪಿಂಡ ಪ್ರದಾನ ಮತ್ತು ತರ್ಪಣವನ್ನು ಅರ್ಪಿಸಬೇಕು. ಆ ದಿನದಂದು ನೀವು ಹಾಗೆ ಮಾಡಲು ಸಾಧ್ಯವಾಗದಿದ್ದರೆ ಈ ಮಹಾಲಯ ಪಕ್ಷದ ಕೊನೆಯ ದಿನದಂದು, ಅಂದರೆ ಸೆಪ್ಟೆಂಬರ್ 21 ರಂದು ಮಹಾಲಯ ಅಮಾವಾಸ್ಯೆಯಂದು ನಿಮ್ಮ ಪೂರ್ವಜರನ್ನು ಪೂಜಿಸಬೇಕು. ನೀವು ಪೂರ್ವಜರಿಗೆ ನೈವೇದ್ಯ ಅರ್ಪಿಸದಿದ್ದರೂ ಕನಿಷ್ಠ ಅವರಿಗೆ ನೆಚ್ಚಿನ ಆಹಾರವನ್ನು ಅರ್ಪಿಸಿ ಮತ್ತು ಎಲ್ಲಾ ವಂಶಸ್ಥರು ನಿಮ್ಮ ಪೂರ್ವಜರಿಗೆ ತಮ್ಮ ಶುಭಾಶಯಗಳನ್ನು ಅರ್ಪಿಸಿ ನಮಸ್ಕರಿಸಬೇಕು. ಹೀಗೆ ಮಾಡುವುದರಿಂದ ಈ ವರ್ಷವಿಡೀ ನಿಮ್ಮ ಪೂರ್ವಜರು ತೃಪ್ತರಾಗುತ್ತಾರೆ ಮತ್ತು ನಿಮ್ಮ ಕುಟುಂಬಕ್ಕೆ ಎಲ್ಲಾ ಸಂಪತ್ತನ್ನು ದಯಪಾಲಿಸುತ್ತಾರೆ. ಈ 15 ದಿನಗಳಲ್ಲಿ, ಅಂದರೆ ಸೆಪ್ಟೆಂಬರ್ 8 ರಿಂದ 21 ರವರೆಗೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ವಿಶೇಷವಾಗಿ ಹೊಸ ಕೆಲಸಗಳನ್ನು ಪ್ರಾರಂಭಿಸುವುದು, ಹೊಸ ಮನೆಗಳನ್ನು ಪ್ರವೇಶಿಸುವುದು ಮತ್ತು ಬಾಡಿಗೆ ಮನೆಗಳಿಗೆ ಸ್ಥಳಾಂತರಗೊಳ್ಳುವುದನ್ನು ಮಾಡಬಾರದು. ಏಕೆಂದರೆ ಈ ಪಿತೃಪಕ್ಷಗಳನ್ನು ಶುಭ ದಿನಗಳು ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ 15 ದಿನಗಳವರೆಗೆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಅದೇ ರೀತಿ ಹೊಸ ಬಟ್ಟೆ ಅಥವಾ ಹೊಸ ವಸ್ತುಗಳನ್ನು ಖರೀದಿಸಬಾರದು. ಅಲ್ಲದೆ ಈ 15 ದಿನಗಳವರೆಗೆ ಕೂದಲು ಕತ್ತರಿಸಬಾರದು, ಬೋಳಿಸಿಕೊಳ್ಳಬಾರದು ಅಥವಾ ಗಡ್ಡ ಬೋಳಿಸಿಕೊಳ್ಳಬಾರದು. ಈ ಪಿತೃಪಕ್ಷಗಳ ಮುಖ್ಯ ಉದ್ದೇಶವೆಂದರೆ ಈ ಪಿತೃಪಕ್ಷದ ಸಮಯದಲ್ಲಿ ನಿಧನರಾದ ನಮ್ಮ ಹೆತ್ತವರು ಅಥವಾ ಅಜ್ಜಿಯರಿಗೆ ಭಕ್ತಿಯಿಂದ ಆಹಾರವನ್ನು ನೀಡುವ ಮೂಲಕ ಅವರ ಹಸಿವನ್ನು ನೀಗಿಸುವುದು. ಆದ್ದರಿಂದ ಈ 15 ದಿನಗಳವರೆಗೆ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ನೀವು ನಿಮ್ಮ ಮನೆಯ ಮುಂದೆ ದಕ್ಷಿಣಕ್ಕೆ ಮುಖ ಮಾಡಿ ನಿಂತು ಆಕಾಶವನ್ನು ನೋಡಿ ಮತ್ತು ನಿಮ್ಮ ಪೂರ್ವಜರಿಗೆ ನಮಸ್ಕಾರಗಳನ್ನು ಸಲ್ಲಿಸಬೇಕು. ಅಲ್ಲದೆ ನೀವು ಪ್ರತಿದಿನ ಅಡುಗೆ ಮಾಡುವ ಆಹಾರದ ಒಂದು ಭಾಗವನ್ನು ತೆಗೆದುಕೊಂಡು ಪಕ್ಕಕ್ಕೆ ಇರಿಸಿ. ನಿಮ್ಮ ಪೂರ್ವಜರು ನೀವು ತರುವ ಆಹಾರವನ್ನು ಖಂಡಿತ ಸ್ವೀಕರಿಸುತ್ತಾರೆ. ಏಕೆಂದರೆ ಈ 15 ದಿನಗಳವರೆಗೆ ಪೂರ್ವಜರ ಲೋಕದಲ್ಲಿರುವ ನಮ್ಮ ಎಲ್ಲಾ ಪೂರ್ವಜರು ಭೂಮಿಗೆ ಬಂದು ತಮ್ಮ ವಂಶಸ್ಥರನ್ನು ನೋಡಲು ನಮ್ಮ ಮನೆಯ ಸುತ್ತಲೂ ಸುತ್ತುತ್ತಾರೆ. ಆದ್ದರಿಂದ ಈ 15 ದಿನಗಳವರೆಗೆ ನಿಮ್ಮ ಮನೆಗೆ ಬರುವ ಕಾಗೆಗಳಿಗೆ ಆಹಾರವನ್ನು ನೀಡಲು ಮರೆಯದಿರಿ. ಈ ಪೂರ್ವಜರ ದಿನಗಳಲ್ಲಿ ನೀವು 15 ದಿನಗಳವರೆಗೆ ಕಾಗೆಗಳು ಮತ್ತು ಬೀದಿ ನಾಯಿಗಳಿಗೆ ಆಹಾರವನ್ನು ನೀಡಿದರೆ ನಿಮ್ಮ ಪೂರ್ವಜರ ಆಶೀರ್ವಾದ ಯಾವಾಗಲೂ ನಿಮ್ಮ ಮನೆಯ ಮೇಲೆ ಇರುತ್ತದೆ. ರಾತ್ರಿಯೂ ಸಹ ನಿಮ್ಮ ಅಡುಗೆಮನೆಯಲ್ಲಿ ಸ್ವಲ್ಪ ಆಹಾರ ಇರುವಂತೆ ನೋಡಿಕೊಳ್ಳಿ. ನಿಮ್ಮ ಪೂರ್ವಜರ ಆಶೀರ್ವಾದವನ್ನು ನೀವು ಸಂಪೂರ್ಣವಾಗಿ ಪಡೆಯಲು ಬಯಸಿದರೆ ಈ ಮಹಾಲಯ ದಿನಗಳಲ್ಲಿ ಪ್ರತಿದಿನ ಸಂಜೆ ಸ್ನಾನ ಮಾಡಿ ಮತ್ತು ನಿಮ್ಮ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಸಣ್ಣ ದೀಪವನ್ನು ಬೆಳಗಿಸಿ ಮತ್ತು ನಿಮ್ಮ ಪೂರ್ವಜರನ್ನು ನಿಮ್ಮ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ. ನಿಮ್ಮ ಪೂರ್ವಜರು ತುಂಬಾ ಸಂತೋಷಪಡುತ್ತಾರೆ ಮತ್ತು ನೀವು ಕೋರಿದ ವರಗಳನ್ನು ತಕ್ಷಣವೇ ನೀಡುತ್ತಾರೆ. ನಿಮ್ಮ ಪೂರ್ವಜರ ಆತ್ಮಗಳು ಸಹ ಶಾಂತಿಯನ್ನು ಪಡೆಯುತ್ತವೆ. ಅದೇ ರೀತಿ ನೀವು ನಿಮ್ಮ ಹಿರಿಯರ ಹೆಸರಿನಲ್ಲಿ ಬ್ರಾಹ್ಮಣರಿಗೆ ಸ್ವಯಂ ಬೇಯಿಸಿದ ಆಹಾರವನ್ನು ದಾನ ಮಾಡಿದರೆ ಅದು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದು. ಗಂಡಂದಿರು ಪತ್ನಿಯರನ್ನು ಕಳೆದುಕೊಂಡವರು ಈ ಮಹಾಲಯ ಪಕ್ಷದ 9ನೇ ದಿನದಂದು, ಅಂದರೆ ನವಮಿ ತಿಥಿಯಂದು ತಮ್ಮ ಮೃತ ಪತ್ನಿಯರನ್ನು ಸ್ಮರಿಸಬೇಕು ಮತ್ತು ಅವರನ್ನು ನಿಮ್ಮ ಮನೆಯಲ್ಲಿ ಸುಮಂಗಲಿ ಭೋಜನಕ್ಕೆ ಆಹ್ವಾನಿಸಿ ಅರಿಶಿನ, ಕುಂಕುಮ, ಗಾಜು ಮತ್ತು ಸೀರೆಗಳಿಂದ ಗೌರವಿಸಬೇಕು. ಇದು ನಿಮ್ಮ ಕುಟುಂಬಕ್ಕೆ ಹೆಚ್ಚಿನ ಪ್ರಯೋಜನಗಳನ್ನು ತರುತ್ತದೆ. ಈ ಮಹಾಲಯ ಪಕ್ಷದ ಸಮಯದಲ್ಲಿ ನಿಮ್ಮ ಮೃತ ಹಿರಿಯರನ್ನು ಪೂಜಿಸುವುದು ಮತ್ತು ತರ್ಪಣಗಳನ್ನು ಅರ್ಪಿಸುವುದು ಕೆಲವು 100 ಕುದುರೆಗಳ ಮೇಲೆ ಯಾಗವನ್ನು ಮಾಡುವಂತೆಯೇ ಫಲಿತಾಂಶವನ್ನು ನೀಡುತ್ತದೆ ಎಂದು ನಮ್ಮ ವಿದ್ವಾಂಸರು ವಿವರಿಸುತ್ತಾರೆ. ಈ 15 ದಿನಗಳವರೆಗೆ ನಿಮ್ಮ ಮನೆಯನ್ನು ಸ್ವಚ್ಛವಾಗಿಡಿ. ಪ್ರತಿದಿನ ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ. ಮನೆಯನ್ನು ಕೊಳಕಾಗಿ ಇಡಬೇಡಿ. ಪಿತೃದೇವತೆಗಳನ್ನು ಪೂಜಿಸಿ. ಈ 15 ದಿನಗಳವರೆಗೆ ಮಾಂಸ ತಿನ್ನುವುದನ್ನು ತಪ್ಪಿಸಿ. ಅದೇ ರೀತಿ ಈ ಪಿತೃಪಕ್ಷದ ಸಮಯದಲ್ಲಿ ಬಡವರಿಗೆ ಆಹಾರವನ್ನು ದಾನ ಮಾಡಿ. ನೀವು ನಿಮ್ಮ ಮೃತ ಹಿರಿಯರ ಹೆಸರಿನಲ್ಲಿ ಬಡವರಿಗೆ ಆಹಾರವನ್ನು ದಾನ ಮಾಡಿದರೆ ನೀವು ತಲೆಮಾರುಗಳವರೆಗೆ ಅಂತ್ಯವಿಲ್ಲದ ಆಶೀರ್ವಾದವನ್ನು ಪಡೆಯುತ್ತೀರಿ. ನಿಮ್ಮ ಆದಾಯವನ್ನು ಅವಲಂಬಿಸಿ ಕನಿಷ್ಠ 2 ಜನರಿಗೆ ಆಹಾರವನ್ನು ದಾನ ಮಾಡಿ. ಅಲ್ಲದೆ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಅನೇಕ ಶುಭ ಫಲಿತಾಂಶಗಳು ದೊರೆಯುತ್ತವೆ. ಅಲ್ಲದೆ ಈ 15 ದಿನಗಳಲ್ಲಿ ಮೊದಲು ನೀವು ಅಡುಗೆ ಮಾಡುವ ಆಹಾರದಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ನಿಮ್ಮ ಮನೆಯ ಹೊರಗೆ ಬಿಡಿ. ನಿಮ್ಮ ಪೂರ್ವಜರನ್ನು ನೆನಪಿಸಿಕೊಳ್ಳಿ. ಅಥವಾ ಕಾಗೆಗಳನ್ನು ಇರಿಸಿ. ಈಗ ಈ ಪಿತೃಪಕ್ಷಗಳಲ್ಲಿ ಮರಣ ಹೊಂದಿದ ನಿಮ್ಮ ಹಿರಿಯರಿಗೆ ಪಿಂಡ ಪ್ರದಾನವನ್ನು ಹೇಗೆ ನೀಡಬೇಕೆಂದು ಕಲಿಯೋಣ. ನೀವು ಪುರೋಹಿತರನ್ನು ಸಂಪರ್ಕಿಸಿ ಈ ಪಿಂಡ ಪ್ರದಾನವನ್ನು ಮಾಡಬೇಕು. ನೀವು ಈ ಶ್ರದ್ಧಾ ಕರ್ಮವನ್ನು ಯಾವುದೇ ನದಿಯ ದಡದಲ್ಲಿ ಅಥವಾ ಶಿವ ದೇವಾಲಯದಲ್ಲಿ ಮಾಡಬಹುದು.
ಎಳ್ಳು ಮತ್ತು ಸ್ವಲ್ಪ ತುಪ್ಪವನ್ನು ಅಕ್ಕಿ ಹಿಟ್ಟಿನಲ್ಲಿ ಬೆರೆಸಿ ಭ್ರೂಣವನ್ನು ಬೇಯಿಸಿ 3 ಪಿಂಡಗಳನ್ನು ತಯಾರಿಸಬಹುದು. ವೈಜ್ಞಾನಿಕವಾಗಿ ಪುರೋಹಿತರು ಮಂತ್ರಗಳನ್ನು ಪಠಿಸುತ್ತಾರೆ ಮತ್ತು ಈ ಭ್ರೂಣಗಳನ್ನು ನಿಮ್ಮ ಪೂರ್ವಜರ ಆತ್ಮಗಳಿಗೆ ಅರ್ಪಿಸುತ್ತಾರೆ. ಹೀಗಾಗಿ ನಿಮ್ಮ ಪೂರ್ವಜರ ಹಸಿವು ನೀಗುತ್ತದೆ. ಈ ಪಿಂಡ ಪ್ರದಾನದ ನಂತರ ತರ್ಪಣ ಮಾಡಲಾಗುತ್ತದೆ. ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಸುರಿಯಿರಿ, ಅದರಲ್ಲಿ ಕಪ್ಪು ಎಳ್ಳು ಮತ್ತು ದರ್ಭಗಧವನ್ನು ಸೇರಿಸಿ ಮತ್ತು ನೀರನ್ನು ಬಿಡಿ. ನಿಮ್ಮ ಪೂರ್ವಜರನ್ನು ನೆನಪಿಸಿಕೊಳ್ಳಿ. ಹೀಗಾಗಿ ನಿಮ್ಮ ಪೂರ್ವಜರ ಬಾಯಾರಿಕೆಯು ತಣಿಸುತ್ತದೆ. ಈ ರೀತಿಯಾಗಿ ನೀವು ಈ ಮಹಾಲಯ ಪಕ್ಷಗಳಲ್ಲಿ ನಿಮ್ಮ ಹಿರಿಯರಿಗೆ ಪಿಂಡ ಪ್ರದಾನವನ್ನು ಅರ್ಪಿಸಿ ತರ್ಪಣವನ್ನು ಬಿಟ್ಟರೆ ಅವರ ಆತ್ಮಗಳು ಶಾಂತಿಯಿಂದ ಇರುತ್ತವೆ ಮತ್ತು ಅವರ ಆಶೀರ್ವಾದಗಳು ಯಾವಾಗಲೂ ನಿಮ್ಮ ಕುಟುಂಬದ ಮೇಲೆ ಇರುತ್ತವೆ. ವಿಶೇಷವಾಗಿ ಈ ಮಹಾಲಯ ಪಕ್ಷಗಳಲ್ಲಿ ಅಗತ್ಯವಿರುವ ಬಡವರಿಗೆ ಛತ್ರಿ ಮತ್ತು ಸ್ಯಾಂಡಲ್ಗಳನ್ನು ದಾನ ಮಾಡುವುದರಿಂದ ಭವಿಷ್ಯದ ಜನ್ಮಗಳಲ್ಲಿ ಅದೃಷ್ಟ ಬರುತ್ತದೆ. ಅದೇ ರೀತಿ ಬಾಯಾರಿದವರಿಗೆ ಎಳನೀರು ದಾನ ಮಾಡುವುದರಿಂದ ಅಪಾರ ಅದೃಷ್ಟ ಬರುತ್ತದೆ. ಈ ಮಹಾಲಯ ಪಕ್ಷಗಳಲ್ಲಿ ಮೃತರಾದ ನಿಮ್ಮ ಪೂರ್ವಜರನ್ನು ನೀವು ಪೂಜಿಸದಿದ್ದರೆ ನಿಮ್ಮ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವಿಸುತ್ತವೆ. ನಿಮ್ಮ ಕುಟುಂಬವು ಪಿತೃದೋಷದಿಂದ ಬಳಲುತ್ತದೆ. ಕುಟುಂಬವು ಪಿತೃದೋಷದಿಂದ ಸೋಂಕಿಗೆ ಒಳಗಾಗಿದ್ದರೆ ನಿಮ್ಮ ಕುಟುಂಬವು ಕಷ್ಟಗಳಿಂದ ಬಳಲುತ್ತದೆ. ಮಕ್ಕಳಾಗದಿರುವುದು, ಆರ್ಥಿಕ ಸಮಸ್ಯೆಗಳು, ಕೆಲಸದಲ್ಲಿ ಅಡೆತಡೆಗಳು, ಮಹಿಳೆಯರು ಚಿಕ್ಕ ವಯಸ್ಸಿನಲ್ಲಿಯೇ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಮತ್ತು ಅಂತಹ ಘಟನೆಗಳು ಸಂಭವಿಸುತ್ತವೆ. ಆದ್ದರಿಂದ ನೀವು ಏನೇ ಮಾಡಿದರೂ ಅಥವಾ ಮಾಡದಿದ್ದರೂ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ನಿಮ್ಮ ಪೂರ್ವಜರ ಚಿತ್ರಗಳಿಗೆ ಹೂವುಗಳನ್ನು ಅರ್ಪಿಸಿ ಗೌರವ ಸಲ್ಲಿಸಿ. ನಿಮ್ಮ ಕುಟುಂಬವು ತುಂಬಾ ಚೆನ್ನಾಗಿರುತ್ತದೆ. ವಿಶೇಷವಾಗಿ ಈ ಪಿತೃಪಕ್ಷಗಳಲ್ಲಿ ನೀವು ಶಿವನಿಗೆ ರುದ್ರಮಾಸವನ್ನು ಅರ್ಪಿಸಿದರೆ ನಿಮ್ಮ ಎಲ್ಲಾ ಕುಟುಂಬ ಸಮಸ್ಯೆಗಳು ತಕ್ಷಣವೇ ಪರಿಹಾರವಾಗುತ್ತವೆ. ಅದೇ ರೀತಿ ಸ್ನಾನ ಮಾಡಿದ ನಂತರ ಪ್ರತಿದಿನ ಬೆಳಿಗ್ಗೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಪಠಿಸಿ. ನಿಮ್ಮ ಕುಟುಂಬಕ್ಕೆ ಸಂಪತ್ತನ್ನು ತರುವುದರ ಜೊತೆಗೆ ನಿಮ್ಮ ಪೂರ್ವಜರ ಆತ್ಮಗಳು ಸಹ ಶಾಂತಿಯನ್ನು ಪಡೆಯುತ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಪಿತೃಪಕ್ಷಗಳಲ್ಲಿ ಯಾವುದೇ ದೇವಾಲಯದ ಆವರಣದಲ್ಲಿ ತುಳಸಿ ಗಿಡ ಅಥವಾ ರವಿ ಮರವನ್ನು ನೆಡುವುದರಿಂದ ನಿಮಗೆ ಕೋಟಿ ಜನ್ಮಗಳ ಪುಣ್ಯ ಸಿಗುತ್ತದೆ. ಅದೇ ರೀತಿ ರವಿ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವುದರಿಂದ ಎಲ್ಲಾ ಜನ್ಮ ದೋಷಗಳು ತಕ್ಷಣವೇ ನಿವಾರಣೆಯಾಗಿ ಅಪಾರ ಅದೃಷ್ಟ ದೊರೆಯುತ್ತದೆ. ಅದೇ ರೀತಿ ತುಳಸಿ ಗಿಡವನ್ನು ಪೂಜಿಸುವವರಿಗೆ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಲು ಮರೆಯಬೇಡಿ ಮತ್ತು ಇಂತಹ ವಿಡಿಯೋಗಳು ಇನ್ನಷ್ಟು ಪಡೆಯಲು ಬಯಸಿದರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.